ಅತ್ತಿಯರ ನಡಿತೈತಿ ಇಲ್ಲೇ ತಿಕ್ಬೋದು. ಭಾಂಡೆ ಯಾವಾಗಾತಕ ಸ್ವಚ್ಛಕ್ಕೆ ಆಗುತ್ತನ್ರಿ. ನೋಡ್ರಿ ತೊಳ್ಯಾತೇನಿ. ಯಾರ ಹಿತ್ಲಾಗ ತಗೊಂಡೋಗಿ ಇಟ್ಕೊಂಡು ಒಂದು ಬುಟ್ಟಿ ಬಾಂಡೆ ತುಂಬಿಕೊಂಡು ಮುಸ್ರಿ ಎಲ್ಲ ತೆಗೆದು ಚೆಲ್ಕೊಂತ ಯಾರು ಇದು ಮಾಡ್ತಾರ್ರಿ ಅತ್ತಿಯರ. ಇಲ್ಲಿ ನೋಡ್ರಿ ಇಲ್ಲ ಸಿಂಕಿನ ಬುಡ್ದಾಗ ಮುಸ್ರಿ ಬಕೆಟ್ ಇಟ್ಟೀನಿ, ಅದಕ್ಕೆಲ್ಲ ಮುಸ್ರಿ ಹಾಕ್ತಿರ್ತೇನೆ. ಇಲ್ಲಿ ಮ್ಯಾಲೆಲ್ಲ ಬಾಂಡೆ ತಿಕ್ಕಿ ತೊಳೆದು ಬಿಡ್ತೇನೆ ಅಷ್ಟೇ. ವೆರಿ ಈಸಿ. ವಾ ನೊರ್ಜು ಮುಸುರಿ ಇಲ್ಲೇ ಗೊಮ್ಮನ ಹಾರ್ಕೊಂತ ತೆಗಿಯವಾಗಿತ್ತಲ್ಲ ತೊಗೊಂಡೋಗಿ ತಿಕ್ಬೇಕವ ಸ್ವಚ್ಛಗೆ ಹೋಗಾತೆಗೆ ಬಾಂಡೆನ. ಇವತ್ತಿರ ನಿಮ್ಗೆ ಅದು ಗೊತ್ತಾಗಲ್ಲ, ಸುಮ್ಮನಿರ್ರಿ. ಇಲ್ಲೇ ಬೇಕಾದಂಗೆ ಸ್ವಚ್ಛಕವ, ಯಾಕೆ ಇತ್ಲಾಗ ತೊಗೊಂಡು ಹೋಗ್ಬೇಕು? ಹಾಂ ನಾಷ್ಟಕ್ಕೆ ಮಾಡಿ ಅತ್ತಿಯರ ಹೊಸ ಟೇಸ್ಟ್ ಮ್ಯಾಗಿ ಮಾಡೇನಿ. ಮ್ಯಾಗಿಯಾ? ಹಂಗಂದ್ರ ಅದೇ ಮ್ಯಾಗಿ 5 ರೂಪಾಯ್ದು ಈಗ ಹೊಸ್ದಾಗಿಲ್ಲಿ ಬಂದವು. ನಿಮ್ಮ ಕಡೆ ಇನ್ನೂ ತಂದು ಮಾಡಿಲ್ಲ ಏನಪ್ಪ, ಯಾರಿಗೆ ಗೊತ್ತು. ಅದು ಇದು 5 ರೂಪಾಯ್ದು ಮ್ಯಾಗಿ 2 ನಿಮಿಷದಾಗ ಮಾಡ್ಬೋದು ಅದನ್ನು. ಅದು ಮಸಾಲ ಹಾಕಿ ನೀರು ಹಾಕಿಟ್ಟೇನಿ, ಒಂದು 2 ನಿಮಿಷ ಮ್ಯಾಗಿ ಅದೆಲ್ಲ ಶಾವಿಗೆ ಟೈಪ್ ಇರ್ತೈತೆ, ಅದನ್ನ ಹಾಕಿ ಕುದಿಸ್ಬಿಟ್ರೆ ಆತ. ಹೌದಾ? ಮಾಡಿ ಅದೇನೋ ಹೊಸ ಟೈಪ್ ಎಲ್ಲ ಮಾಡಕತ್ತೀರಿ. ಅಲ್ಲ ನೀವು ಸಿಟಿಯಾಗಿ ಮನೆ ಮಾಡ್ತೀರ ಅಂದಿದ್ದು ನಾನು ಅಂತ ಸಣ್ಣ ನಮ್ಮಂತದ ಮಾಡ್ತಾರಂದ್ರೆ ಇಷ್ಟು ದೊಡ್ಡ ಮನೆ ಮಾಡಿರಲ್ಲ. ಇದು ಕೇಟ ಬಾಡಿಗೆ ಇವತ್ತಿಯರ ಬಾಡಿಗೆ ಏನು ಭಾಳ ಇಲ್ಲ, ಕಡಿಮೆ ಐತಿ. ಏನು ತಲೆ ಕೆಡಿಸ್ಕೋಬೇಡ್ರಿ. ಒಂದು 3,000 ರೂಪಾಯಿ. ತಿಂಗಳ 3,000 ರೂಪಾಯ? ಇರ್ಜಾ ಊರಿಗೆ ಹೋಗೋಣ ಇವತ್ತು. ಹ್ಞೂ ರೀ, ಸಂಜೆ ಮುಂದೆ ಹೋಗ್ಬಿಡಂತವ್ರಿ. ಅತ್ತಿಯರ ಇನ್ನು 2 ದಿನ ಇದ್ದು ಹೋಗ್ರಲ್ಲ, ಏನಾಗಬೇಕಾಗೈತಿ? ಯವ್ವ ಈ ಮನ್ಯಾಗ ಮನಿ ಮಸ್ತ್ ಐತಿ, ಎಲ್ಲ ಚಲೋ ಐತಿ, ನಮಗೆ ಹೊಂದಾಣಿಕೆ ಆಗಲ್ತ ಅಷ್ಟೇ. ಆಮೇಲೆ ಊರ ಕಡೆ ದನ ಕರ ಅದಾವಲ್ಲ, ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನಿನ್ನೆ ಹೋಗ್ಬೇಕಂದವ್ರೆ ನಾವು, ಮತ್ತು ಇರು ಅಂದ್ರಲ್ಲ, ಹಂಗಾಗಿ ಉಳ್ಕೊಂಡಿದ್ದಷ್ಟೇ. ಸಾಕಿವತ್ತೊಂದಿನ ಇಷ್ಟೊತ್ತನೇ ಅದೇವಲ್ಲ, ಮುಗೀತು ಹೋಗ್ಬಿಡ್ತೇವೆ. ಆಮೇಲೆ ಸಂಜೆ ಮ್ಯಾಗ 4 ಗಂಟೆಗೆ ಹೋದ್ವಿ ಅಂದ್ರೆ ಒಂದು 5-6 ಗಂಟೆ ಊರಾಗಿರ್ತೇವೆ. ಅಲ್ಲ ನಾಷ್ಟಕ್ಕೆ ಏನು ಮಾಡ್ಯಾರ? ಅವರ ವೆರಿ ಡಿಲಿಷಿಯಸ್ ಮ್ಯಾಗಿ ಮಾಡೈತಿ. ಡಿಸ್ಮಿಸ್ ಮ್ಯಾಗಿಯ ಹಂಗಂದ್ರೆ ಏನವ? ತೆಗಿವ ನಂಗೆ ಅವೆಲ್ಲ ಹೊಂದೋದಿಲ್ಲ. ರೊಟ್ಟಿ ಉದ್ರ ಬೆಳೆ ಪಲ್ಯಗಿಲ್ಲ ಏನಾರು ಮಾಡಿಬಿಡ್ರವ, ನಾ ಅದನ್ನ ತಿಂತಾನೆ. ರೊಟ್ಟಿ ಇಲ್ಲ ಮಿಜ್ಜಿ ಖಾರ ಇತ್ತಂದ್ರೆ ಒಟ್ಟು ವರ್ಷ ಕೊಡ್ರಿ, ಇಲ್ಲ ರೊಟ್ಟಿ ಒಂದು ಖಾರ ಎಣ್ಣೆ ಕೊಡ್ರಿ, ಒಟ್ಟು ನಂಗೆ ಇದೆಲ್ಲ ಬೇಡವ, ತಿನ್ನಕ್ಕಾಗಲ್ಲ. ಸುಮ್ಮನೆ ದಿನ ಹೊತ್ತೊಂಟ್ರ ಮನ್ಯಾಗ ರೊಟ್ಟಿ ತಿನ್ನೋದು ಐತಿ ಬರೀ ರೊಟ್ಟಿ ಅಂತ ಹೇಳತ್ತಾಗ ನನ್ನ ಸಸಿ ಅದು ಏನ ಮಾಡಿಕೊಡ್ತೇನೆ ಅನ್ನಕತ್ತೈತಿ. ಪಾಪ ತಿನ್ನನ್ ಸುಮ್ಮನಿರಿ. ನೀ ತಿನ್ನ ಮರಯ್ಯ, ನನಗೆ ಒಲ್ಲೆ ಅವೆಲ್ಲ. ನಮ್ಗೆ ರೊಟ್ಟಿ ಪಲ್ಯ ಬೇಕತ್ತಾಗ ಹೋಲೆ ತಗೊಟ್ಟು ಬೇರೆ ಏನಾರು ಕೊಡ್ರಿ ಒಟ್ಟು. ನಮ್ಗೆ ಮ್ಯಾಗಿ ಗೂಗಿ ಎಲ್ಲ ತಿನ್ನಕ್ಕಾಗಲ್ಲ. ಅವ್ರು ನೀವು ಯಾವತ್ತರ ತಿಂದಿರಿ? ಎಲ್ಲಿ ಬಿಡವ, ನಮ್ಮೂರಾಗ ಅವೆಲ್ಲ ಎಲ್ಲಿ ಮಾಡ್ಬೇಕು? ಇದಕ್ಕೆ ನಿಮ್ಮತ್ತಿಗೆ ಇದಕ್ಕೆ ರೊಟ್ಟಿ ಉಳ್ಪಲ್ಲೆ ಅನ್ನ ಜುಣಕ ಸಾರು ಬದ್ನಿಕಾಯಿ ಪಲ್ಯ ಬಿಟ್ರಿ ಏನು ಸುಡ್ಗಾಡು ಬರಲ್ಲ ಅದಕ್ಕೆ ಮಾಡಕ್ಕೆ. ಅದೇನು ಮಾಡಿ ಬೊಕ್ ಬಿದ್ದಿತ್ತು, ತಿಂದಿಲ್ಲ. ನಾ ಮಾಡ್ಕೊಡ್ತೇನೆ ಇವತ್ತೊಂದಿನ ಟೇಸ್ಟ್ ನೋಡ್ರಿ ಮಾವ್ರ, ಪ್ಲೀಸ್ ರೀ ಮಾವ್ರ. ಪಾಪ ಸೊಸಿ ಅಷ್ಟ ಆಸೆ ಪಟ್ಟು ಕೇಳಾಕತೈತಿ. ನಿಮ್ಗೇನು ದುರ್ಗೊಂದು ಬೇನ್ ಬರೋದೈತಿ? ಒಂದು ಹೊತ್ತು ತಿನ್ಲಿಕ್ಕಂದ್ರೆ ಅಂತರ್ಕಿಲ್ಲ ರೊಟ್ಟಿ ಸಾಯ್ತಿರನ್ನ ಏನಾಗೋದಿಲ್ಲ. ತಣ್ಣ ಕುಕ್ಕರ್ಸ್ ನಡ್ರಿ ತೊಗೊಂಬರ್ತಾಳಕ್ಕೆ ಏನಾರ ಮಾಡ್ತಾಳಂತೆ. ಏನು ಮಾಡ್ತೀರಾ ಅತ್ತಿ ಸೊಸಿ ಕೂಡಿ ಮಾಡ್ರಿ. ನಮಗೆ ರೊಟ್ಟಿ ತಿನ್ಲಿಲ್ಲ ಅಂದ್ರೆ ಕೈಕಾಲು ಬಳ ಅಂತಾವು, ಕೈಕಾಲಕ್ಕೆ ಶಕ್ತಿ ಇಲ್ದಂಗೆ ಆಕತಿ. ಇವು ಕೇಳಿ ತಿಳಿಯಂಗಿಲ್ಲ ತಗ. ನೀವು ಹೊರ ಕುತ್ಕೋರಿ ಅತ್ತೀರ ಆರಾಮಾಗಿ, ನಾ ಮಾಡ್ಕೊಂಬರ್ತೀನಿ. ಆಗ್ಲವ ಮಾಡ್ಕೊಂಬ, ಸಸಿ ಮಾಡೋದು ತಿನ್ನೋ ಯೋಗ ನನಗೂ. ಅಯ್ಯೋ ದೇವ್ರೆ, ಅಯ್ಯಪ್ಪ ಮಾವಾರಿಗೆ ರೊಟ್ಟಿ ಬೇಕಂತೆ, ಎಲ್ಲಿದ ಮಾಡಕ್ಕೋಲೆ ಮ್ಯಾಗಿನೇ ಮಾಡ್ಕೊಡ್ತೀನಿ, ತಿನ್ಲಿ. ಫಸ್ಟ್ ಟೈಮ್ ತಿನ್ನತ್ತಾರ, ರುಚಿ ಹತ್ಲಪ್ಪ ದೇವ್ರೆ ಅವರಿಗೆ. ನೆಕ್ಸ್ಟ್ ಟೈಮ್ ಬಂದಾಗೂ ಮ್ಯಾಗಿನೇ ಮಾಡ್ಬೋದು. ಮಧ್ಯಾಹ್ನ ಕಡೆಗೆ ಏನು ಮಾಡೋದು ಊಟಕ್ಕೆ ನಂಗಂತೂ ಗೊತ್ತಾಗಲ್ತು. ಏನಾರ ಬುಕ್ ಮಾಡಿ ತರಿಸ್ಬಿಡ್ತೇನೆ, ತಿನ್ಲಿ. ಇವರಿಗೆ ಅಡುಗೆ ಬುಕ್ ಮಾಡಿ ತರ್ಸೋದಂದ್ರೆ ಏನಂತೇಳಿ ಗೊತ್ತಿಲ್ಲ. ಸದ್ಯ ಅವ್ರಿಗೆ ಹೇಳೋದೇ ಬೇಡ. ಅಡ್ಡಿ ಇಲ್ರಿ. ನಾನಂಗಾರ ಇಲ್ಲಿಗೆ ಬಂದರೆ ಹೆಂಗೆ ನೋಡ್ಕೊತಾಳ ಏನು ಸೊಸಿ ಅಂತ ಮಾಡಿದ್ದೆ. ಅಡ್ಡಿ ಇಲ್ಲ, ಜೀವನದಾಳ ಚಲೋ ನೋಡ್ಕೊತಾಳ ನೋಡ್ರಿ. ಅಲ್ಲ ಪಾಪ ನೋಡ್ರಿ, ಮ್ಯಾಗಿ ಮಾಡಿಕೊಡ್ತೇನೆ, ಅದು ಏನೇನೋ ಮಾಡ್ತೇನೆ ಅಂತತಿ. ಆ ಬಚ್ಚಲಾಗೆಲ್ಲ ಬಂದು ಹೆಂಗೆ ಉಪಯೋಗಿಸೋದಂತೆಲ್ಲ ತೋರಿಸ್ತಾಳ. ಭಾರಿ ಬಿಡ್ರಿ, ಶಿಟ್ಯಾನ್ ಸೊಸಿ ತೊಗೊಂಬಂದು ಚಲೋ ಕೆಲಸನ ಮಾಡಿದ ನನ್ನ ಮಗ. ನಮ್ಮ ಒಳ್ಳೆಯಾಗ ಯಾರದಾರ್ರಿ ಇಂಥ ಮನ್ಯಾಗ ಇಂಥ ನಳ ಇಂಥ ಇದೇನಿದು ಕುಂದ್ರು ಕುರ್ಚಿ ಮೆತ್ತನ ಕುತಿನಿದು ಈ ಪರಿದು ಯಾರದಾರ ಹೇಳ? ಈಗ ಬಂದಿದ್ದಕ್ಕೂ ನೋಡಿದ್ರೂ ಎಷ್ಟು ಜೀವ ಮಾಡಕತ್ತಾಳ. ಅಡ್ಡಿ ಇಲ್ರಿ, ಚಲೋ ನೋಡ್ಕೊಂತಾಳ ಸಸಿ. ಪಾಪ ನಾವೇ ಅರ್ಥ ಮಾಡ್ಕೊಲಾರ್ದ ಬೈತಿದ್ವಿ ನಾವಾಗ. ಅಲ್ಲ ಹೆಂಗೆ ಅನಿಸ್ತೆ ನಿಮಗೆ ಇಲ್ಲಿ ಸಸಿ ಮನೆಗೆ ಬಂದು? ಅಲ್ಲ ಏನು ದೊಡ್ಡ ಮನೆ ಹಿಡ್ದನ್ರಿ, ರಾಜರ ಅರಮನೆ ಇದ್ದಂಗೆ ಐತಿ. ಹಂಗಲ್ಲಿ ದೂರದ ಬೆಟ್ಟು ನೋಡಗಂತೇಳಿ ಈಗ 2 ದಿನ ಬಂದಿಯಾ, ಏನು ಅನ್ಸ್ವಲ್ತು. ಇರು ಒಂದು ವಾರ 20 ಗೊತ್ತಾಕತಿ, ಏನು ಬಣ್ಣ ಬೈಲಾಕತ್ತ ಆಮೇಲೆ. ಈಗ ಅಷ್ಟೇ, ಈಗ ನೀನು ಬಂದ್ವಿ ಇವತ್ತು ಹೊಂಟ್ವಿ, ಇಷ್ಟೇ ಇರ್ಬೇಕು. ಅಂದ್ರೆ ಬಂದಾಗ ಅವರು ಚಂದಾಗಿ ನೋಡ್ಕೊಂತಾರೆ. ಹೋಲತ್ತಾಗ ಎಲ್ಲಾರು ಯಾಕೆ ಇರುವಲ್ವಕ್ಕ, ಖುಷಿಯಾಗಿ ಚಂದಾಗಿ ಇರುವಲ್ವಕ್ಕ. ಮೊಮ್ಮಕ್ಕಳು ನೋಡ್ರಿ ಬೆಳಿಗ್ಗೆ 7ಕ್ಕೆ ಸಾಲಂತಪ್ಪ. ಪಾಪ 7ಕ್ಕೆ ಹೋಗ್ಬೇಕಂತವು. ಯೋ ಆ ತಂಡ್ಯಾಗೆದ್ದು ನಡ್ಕೊಂತ ಮೊದ್ಲ ಮಳೆ ಒಂದು ಬರಾಕತ್ತೈತಿ. ಯಾಕ ಏನು ಅಡವತ್ನ್ಯಾಗ ಅದು ಒಂದು ಈ ಮಳೆಯಾಗ ಎದ್ದು ಹೋಗ್ಯಾವ ನಸಕ್ನ್ಯಾಗ. ಮತ್ತು ಇಂಗ್ಲೀಷ್ ಮೀಡಿಯಮಿಗೆ ಬೇಕು ಅಂತೇಳಿ ಹಚ್ಚಾರ. ಓದ್ಲಿ ಮತ್ತು ಅವಾಗಿನಂಗಂತ ಮಾಡಿ ಏನು 10 ಗಂಟೆ ಆದರೂ ಇನ್ನೂ ಏಳು ಹೋಗು ಅಂತಿದ್ವಲ್ಲ ನಾವು. ಸಾಲಿ ಮಾಸ್ತರ್ ಬರ್ತಿದ್ನಲ್ಲ ಮನೆಗೆ ಕರ್ಯಾಕ, ಏನ್ರಿ ಇನ್ನೂ ನಿಮ್ಮ ಮಗ ಬಂದಿಲ್ಲಲ್ಲ ಅಂತೇಳಿ. ಅವಾಗಿನಂಗೆ ಮಾಡಿ ಏನು? ಈಗೆಲ್ಲ ಕಾಲ ಬದಲಿ ಆಗೈತಿ.
ನೀವು ಹೇಳೋದು ಬರಬರಿನೇ. ಯವ್ವಾ ಏನ್ ಬೇ ಏನೋ ಮಾತಾಡ್ಕೊಂತ ಕುಂತ್ಬಿಟ್ಟಿರಲ್ಲ ಇಬ್ರು ಆರಾಮಾಗಿ. ಏನ್ ವಿಚಾರ ಏನ್ ಮಾಡತ್ತೀರಿ? ಏನು ವಿಚಾರ ಇಲ್ಲಪ್ಪ ಬಾ. ಅದು ನಿಮ್ಮಪ್ಪ ನಾನು ಹಂಗ ಮಾತಾಡ್ಕೊಂಡು ಕುಂತ್ವಿ. ನಿನ್ನ ಏನ್ತಿ ಅದು ಏನೋ ಮ್ಯಾಗಿ ಅಂತ ಮಾಡ್ಕೊಂಡ್ ಬರ್ತೇನೆ ಅಂದ್ರೆ ಆತವ ಮಾಡ್ಕೊಂಬ ಅಂತೇಳಿ ಇಲ್ಲೇ ಕುಂತಿದ್ವಿ ಮಾತಾಡ್ಕೊಂತ. ಅಲ್ಲೆಲ್ಲ ಇಷ್ಟು ದೊಡ್ಡ ಮನೆ ಹಿಡ್ದಿಯಲ್ಲ, ತುಸಾ ಬಾಡಿಗೆ ಹಾಕತ್ತನ್ಲ 3,000 ರೂಪಾಯಿ ಅಂತೆ. ಭಾಳ ಆತಲ್ಲಪ್ಪ. ಎಲ್ಲ ಕುಡ್ಸೇನೆ ನಿಮಗೆ ನಿಭಾಯಿಸಕ್ಕಾಕತ್ತೆ? ಅಂದ್ರ ಆಕಿನೂ ದುಡಿತಾಳ ನಾನು ದುಡಿತೇನಲ್ಲ, ಹಂಗಾಗಿ ಅಕ್ಕತಿ. ಆಗ್ಲಪ್ಪ ಏನ ಒಟ್ಟ ಒಂದು ಒಳ್ಳೆ ರೀತಿ ಒಳಗೆ ಬಾಳೆ ಮಾಡ್ಕೊಂಡು ಹೋಗ್ರಿ ಅಷ್ಟೇ. ಶಾಣೆ ಆಗ್ರಪ್ಪ. ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಲ್ಲ ಚಂದ ಇದ್ರೆ ಅಷ್ಟೇ ಸಾಕು. ಏನು ಹೂನವ ಅತ್ತೀರ ಮಾವ್ರೆ ತಗೋರಿ ಮ್ಯಾಗಿ. ಈ ಬಾರಿ ಏನೋ ಬಣ್ಣ ಬಣ್ಣನ ಐತಲ್ಲ ತತ್ತ, ತಿನ್ರಿ ಮಸ್ತ್ ಇರ್ತತಿ. ಗಮ್ಮನ ಆತಣ ಒಂಥರ. ಅಬ್ಬಬ್ಬಬ್ಬ ನನ್ನ ಜೀವನದಾಗ ನಾ ಇಂತ ತಿಂದಿಲ್ಲ. ಏನು ರುಚಿ ಐತ್ಲೆ ಇದು. ಶಾವಿಗೆ ಉಪ್ಪಿಟ್ಟು ಮಾಡ್ತಾರಲ್ಲ ಅದನ್ನ ಇದು, ಮತ್ತೆ ಅದು ತೆಳ್ಳ ಬರ್ತದವ ನಮ್ಮ ಶಾವಿಗೆ ಉಪ್ಪಿಟ್ಟು. ಇದು ಒಂಚೂರು ಬ್ಯಾರೇನ ಐತಿ ಬಿಡು, ಅಡ್ಡಿ ಇಲ್ಲ. ಭಾರಿ ಏನೇನೋ ಇಲ್ಲಿಗೆ ಬಂದು ಸಿಟಿಗೆ ಬಂದಿಂದ ಅಡಿಗೆ ಬೇರೆ ಬೇರೆ ಕಲ್ತು ಬಿಟ್ಟು ನೋಡ್ಲಿ ನಿನ್ನ. ಅಲ್ಲ ಭಾರಿ ಮಸ್ತ್ ಐತಿ ನಂಗಾರ ಭಾರಿ ಸೇರ್ತವ ಇವ. ಕರೆನ ಮನೆಗೆ ಹೋಗಿ ನಾ ಮಾತಿದನ್ನ ಒಂದು ಇದನ್ನ ಹೆಂಗೆ ಮಾಡೋದಂತ ಒಂದಿಟ್ಟು ಹೇಳ್ಕೊಡ. ಇದನ್ನ ಮಾಡಿ ಏನ ನಮ್ಮ ಶಾಂತಕ್ಕ ಪಾರಕ್ಕನ್ ಕರಿತೀನಿ, ತಿನ್ಲಿ ಅವರು ಪಾಪ ಅನ್ಸಲಾರ ಜೀವನದಾಗ ರುಚಿ ನೋಡ್ಲಿ ಇಂಥವೆಲ್ಲ. ನೋಡು ಏನು ರುಚಿ ಐತಿದು. ಯವ್ವ ನನಗಾರ ಭಾರಿ ಇಷ್ಟ ಆತು ಬಿಡು. ಹೌದ್ರಿ ಅತ್ಯಾರ ಮಾವಾರ ನಿಮ್ಗೆ ರುಚಿ ಐತ್ರಿ? ರುಚಿ ಐತಿ, ಆದ್ರೂ ನಾನು ರೊಟ್ಟಿ ಪಲ್ಯ ಆದಂಗ ಆಗಲ್ ಬಿಡವ. ರೊಟ್ಟಿ ಪಲ್ಯ ಇಲ್ಲ ಬೆಳಗ್ಗೆ ಅದು ಒಂಚೂರು ಉಪ್ಪಿಟ್ಟು ಮಾಡಿದ್ದೆ ಅಂದ್ರೂ ಅಕ್ಕಿತ್ತವ. ಹೊಡ್ತು ಒಂಥರ ತಿಂತಿದ್ದೆ ಅವಲೇಕೆ ಉಪ್ಪಿಟ್ಟೆ ಚುಮ್ಮರೆ ಏನಾರ ಒಂದು. ಇದೇನವ ನಮ್ಗೆ ಇದೆಲ್ಲ ತಿಂದು ರೂಢ ಇಲ್ಲ. ಬಾಯಾಗೇನೋ ರುಚಿ ಐತೆ ಅಡ್ಡಿ ಇಲ್ಲ, ಆದ್ರೆ ಸೇರ್ವಲ್ತ. ಅಪ್ಪ ಇವತ್ತೊಂದಿನ ತಿನ್ರಿ, ಮಧ್ಯಾಹ್ನ ಊಟಕ್ಕೆ ಏನಾರ ಚಲೋತ್ತಂಗೆ ಮಾಡಿಸ್ತೀನಿ. ತಿಂತಾರ ಬಿಡಪ್ಪ, ಏನಾಗೋದಿಲ್ಲ ಅಂತಿರ್ತೀನಿ ರೀ. ತಿನ್ರಿ. ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಕತ್ತೀವ? ಮಧ್ಯಾಹ್ನಕ್ಕೆ ಹತ್ತಿರ ನೀವು ಒಮ್ಮಿನೂ ಈ ಬೇರೆ ಅಡುಗೆ ಊಟನೇ ಮಾಡಿಲ್ಲಲ್ಲ. ಇಲ್ಲೇ ಏನೇನು ಡಿಫ್ರೆಂಟ್ ಆಗೆಲ್ಲ ಸಿಗ್ತಾವೆ. ನಾನೆಲ್ಲ ಗೊತ್ತಾಗ್ಬಿಟ್ಟೆ ನನಗೆ. ಅದಕ್ಕೆ ಅಲ್ಲೇ ಆರ್ಡ್ರ್ ಮಾಡಿ ತರಿಸ್ಲೆ. ತರಿಸೋದ ಎಲ್ಲೇ? ಹೋಟೆಲ್ಗೆ ಹೋಗ್ತಿರ್ತೀರ? ಏನು ಪಲಾವ ಪೂರಿ ಬಜ್ಜಿನ? ಅವ್ವ ಇಲ್ಲಿ ಸಿಟಿ ಒಳಗೆ ಏನೇನು ಸಿಗ್ತದೆ ತಿನ್ನೋದು. ಇಕ್ಕಿ ಯಾರ ಅದಾಳ, ಈಕಿ ಫ್ರೆಂಡ್ಸ್ ಎಲ್ಲ ಗೊತ್ತು. ಈಕಿಗೂ ಎಲ್ಲ ಗೊತ್ತು ಬೇವ. ಏನೇನೋ ಮಸ್ತ್ ಇರ್ತತಿ. ಭಾರಿ ಉಣ್ತಾರ ಬೇವ ಇವ್ರು. ನಿಂಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಬೇಕಾದ್ರೆ ತರಿಸ್ತಾಳ, ಮಧ್ಯಾಹ್ನ ತಿಂದು ನೋಡು ಕಳೆದೋಗ್ಬಿಡ್ತಿ. ಹೌದಾ? ಮಧ್ಯಾಹ್ನ ನಂಗೆ ರೊಟ್ಟಿ ಪಲ್ಯ ಬೇಕಂಬ್ರಯ್ಯ. ಬಿಡ್ರಿ, ಇವತ್ತೊಂದಿನ ಸಂಜಿಕ್ ನಮ್ಮ ಮನೆಯಾಗ ಇರ್ತೀವಿ, ರೊಟ್ಟಿ ಪಲ್ಯ ಮಾಡಿ ಕೊಡ್ತೇನೆ. ಅದು ಎಷ್ಟು ತಿಂತೀರ ತಿನ್ರಿ, ಸುಮ್ಮನಿರ್ರಿ. ಏನೋ ಚಲೋ ತಂಗ್ ತರಿಸ್ತೇನೆ ಅನ್ನಕತ್ತಾಳ. ತರ್ಸೋದು ಎಲ್ಲಿ ತರ್ಸೋದು, ಯಾರು ತರ್ತಾರ? ಏನು ನೀನಕ್ಕೆ ನಿನ್ ಗಂಡೋಕನ? ಏನವ ಇಲ್ಲಿ ಬಂದು ಏನೇನೋ ಕಲ್ತು ಬಿಟ್ಟಿರ್ ಬಿಡ. ಅಯ್ಯೋ ಇಲ್ಲೇ ಕುತ್ಕೊಂಡು ಅದೆಂತದ ಇವಾಗೆಲ್ಲ ಚಲೋ ಫೋನ್ ಬಂದಾವಲ್ರಿ ಅತ್ಯಾರ. ಈ ಫೋನ್ಗಳಾಗ ನಿಮ್ಗೆ ಗೊತ್ತೇ ಇಲ್ಲ. ಸ್ಕ್ರೀನ್ ಟಚ್ ಮೊಬೈಲ್ ಅಂದ್ರೆ ಗೊತ್ತೈತೆ ನಿಮ್ಗೆ? ಈಗ ಸ್ಕ್ರೀನ್ ಟಚ್ ಮೊಬೈಲ್ ಎಲ್ಲ ಬಂದಾವು. ಮೊನ್ನೆ ತಗೊಂಡೇನೆ ನಾನು ತಗೊಂಡೇನಂದ್ರೆ ನಮ್ಮ ಅಪ್ಪ ನಮ್ಮವ್ ಕೊಡ್ಸ್ಯಾರ. ಏನೋ ನಮ್ಗೆ ಗೊತ್ತಿಲ್ಲ ಬಿಡು. ಅಯ್ಯೋ ಇವಾಗೆಲ್ಲ ಸ್ಕ್ರೀನ್ ಟಚ್ ಮೊಬೈಲ್ ಅಂತ ಬಂದಾವು. ಆಮೇಲೆ ಹಿಂಗೆ ಆರ್ಡರ್ ಮಾಡೋದೆಲ್ಲ ಬಂದೈತ್ರಿ ಅತ್ತೀರ. ಈಗ ಹೊಸದಾಗಿ ಒಂದು ವಾರದಿಂದ ಇದೆಲ್ಲ ಈಗ ಆಗಿರೋದು. ಮೊದಲೆಲ್ಲ ಆರ್ಡರ್ ಮಾಡಿ ಏನು ತರಿಸ್ತಿದ್ದಿಲ್ಲ, ಈಗ ಒಂದು ವಾರದಿಂದ. ಹೌದಾ? ಏನೇನು ಕಲಿತೀರ ಏನೋ ನೋಡವ. ಇಸ್ವಿ ಮಾತ್ರ 2000 ಇಸ್ವಿ ಅಂತ ಐತಿ. 1990 ಸ್ಟೋರಿ ಅಂತೇಳಿ. ಆದರೆ ಕಾಲಕ್ರಮೇಣ ಮುಂದೆ ಹೋಗ್ತಾ ಐತಿ. ಟೈಟಲ್ ನಾನು ಚೇಂಜ್ ಮಾಡಿಲ್ಲ ಅಷ್ಟೇ. ಕಾಲಕ್ರಮೇಣ ಮುಂದೆ ಏನೇನು ಬರ್ತಾ ಇದಾವೆ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಅಷ್ಟೇ. ನೋಡ್ರಿ, ಮತ್ತೆ ಇಸ್ವಿ ಒಳಗೆ ಇರಲಿಲ್ಲ ಶಾಂತಕ್ಕ ಅನ್ಬೇಡ್ರಿ. ಈಗ 2015 8 ಇಲ್ಲಿಂದ ಸ್ಟಾರ್ಟ್ ಆಗೈತಿ ಇವೆಲ್ಲ ಆರ್ಡರ್ ಮಾಡೋ ಒಂದು ಇದು ಇಂಟ್ರೊಡ್ಯೂಸ್ ಆಗಿದ್ದು. ಹತ್ತಿರ ಬಂತಡ್ರಿ, ಒಳಗೆ ಕೆಲಸ ಐತಿ ನಂಗೆ. ಈಗಿನ ಒಂದ್ಸಲ ನಮ್ಮ ಪಾರಕ್ಕನ್ನ ನಮ್ಮ ಶಾಂತಕ್ಕನ ಕರ್ಕೊಂಬಂದ್ರೆ ನಿಂಗೇನು ಬೇಜಾರಿಲ್ಲಲ್ಲ? ಯಾಕೆ ಕರ್ಕೊಂಬರ್ತೀನಿ ಅಂದ್ರೆ ನಮ್ಮ ಮನೆ ಎಲ್ಲ ನೋಡ್ಲಿ, ನಾವು ಎಷ್ಟು ದೊಡ್ಡ ಮನೆ ನನ್ನ ಮಗ ಸಸಿ ಅದಾರ ಅನ್ನೋದು ಗೊತ್ತಾಗಲಿ. ಇಲ್ಲಿವೆಲ್ಲ ಸಾಮಾನ್ಯ ಗಿಮಾನ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ನಾನು ಅವ್ರನ್ನ ಕರ್ಕೊಂಬಂದು ಒಂಥರ ಜಾಸ್ತಿ ಅದು ಎಂಥದ್ದು ಅಂತಿದ್ದೆಲ್ಲ ನೀನು ಬಿಲ್ಡಪ್ ಅದನ್ನ ಮಾಡೋಣ ಅಂತ. ನಮ್ಮೂರಾಗೆಲ್ಲ ನಂದ ಮಾತಾಗ್ಬಿಡ್ತತಿ. ಓ ದೇವ್ರೇ, ಅಡಿಗೆ ಮನ್ಯಾಗ ಬಾಂಡೆ ತೊಳಿ ನಳಗಿಳ ಎಲ್ಲ ಐತೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಲಿ. ಅದಕ್ಕೆ ಏನಂತೆ? ಆಯ್ತು, ನೀವು ಹೆಂಗೆ ಹೇಳ್ತೀರಿ ಹಂಗಾಗಲಿ. ಕರ್ಕೊಂಬರ್ರಲ್ಲ ಒಂದಿನ, ಏನಾಗದೈತಿ? ಅಡ್ಡಿ ಇಲ್ಲ. ಸಿಟ್ಯಾನ್ ಸಸಿ ತಂದು ನಮಗೂ ಇದೆಲ್ಲ ನೋಡಕಾತ. ಇಲ್ಲ ಅಂದ್ರೆ ಅದೇ ಕೊಂಟ್ಯಾಗ ಎಷ್ಟು ದಿನ ಅಂತಿರೋದಪ್ಪ. ಅದೇ ಹಿಂದೆ ಹೋದ್ರೆ ಗೊಬ್ಬರ ಗುಂಡಿ, ಅಡಿಗೆ ಮನ್ಯಾಗ ಬಂದ್ರೆ ಒಲಿ, ಮತ್ತೇನಿತ್ತಪ್ಪ ನಮ್ಮ ಜೀವನದಾಗ ನೋಡಕ್ಕೆ? ಹೌದಿಲ್ಲ? ಅಡ್ಡಿ ಇಲ್ಲಪ್ಪ, ಇವನ್ನೆಲ್ಲ ನೋಡಕ್ಕೆ ಒಂದು ಅವಕಾಶ ಸಿಕ್ತು. ಗಂಡು ಕೂಸಾತ್ ನೋಡು. ಹೇಳಿಲ್ಲ ನನ್ನ ಮೊಮ್ಮಗಳು ಒಳ್ಳೆ ಗುಣಕ್ಕೆ ಗಂಡು ಕೂಸ ಆಕತಿ ಅಂತೇಳಿ. ಆತ್ ನೋಡ. ಹೌದು ನೋಡವ, ನನ್ನ ಮಗಳು ಒಳ್ಳೆ ಗುಣಕ್ಕೆ ಗಂಡ ಆತ. ಮತ್ತೆ ವಾ ಆಕಿಗೂ ಗಂಡಾಗಿತ್ತು ನೋಡ್ಬಿ. ಹಾಕೋಲ್ಲ ಬಿಡು. ಗೊತ್ತಾಗಲಿ.
ನನ್ನ ಮಗನ ನನ್ನ ವಿರುದ್ಧ ಎತ್ತು ಕಟ್ಟಾರಲ್ಲ ಆಕಿಗೂ ಗಂಡ ಆಗೈತಲ್ಲ ಆಕಿ ಮಗನು ವಿರೋಧವಾಗಿ ನಿಂತಂದ್ರ ದೇವ್ರ ಅದಕ್ಕೆ ಕೊಟ್ಟಿರ್ತಾನ್ಲೇ, ಅದಕ್ಕೆ ಕೊಟ್ಟಿರ್ತಾನ. ಮತ್ತೆ ನಮ್ಮಂತ ಒಳ್ಳೆಯವರಿಗೆ ಅನ್ಯಾಯ ಮಾಡಿರ್ತಾರಲ್ಲ ಅವ್ರಿಗೆ ಅದಕ್ಕೆ ಗಂಡು ಕೊಟ್ಟಾನ. ಮತ್ತೆ ನಾಳೆ ಅವರು ಅನ್ಭವಿಸ್ಲಿ ಅಂತೇಳಿ ಕೊಟ್ಟಿರ್ತಾರ. ಕಣ್ಣಿಗೆ ಮುಗ್ಗೆ ದೂರ ಇರಂಗಿಲ್ಲ. ಅವಾಗ ಗೊತ್ತಾಗತ್ತೆ, ಅಯ್ಯೋ ಪಾಪ ನಮ್ಮ ಅಮ್ಮಗೆ ಹೆಂಗೆ ಮಾಡಿದ್ವಲ್ಲ ಅಂತೇಳಿ. ಹೌದೌದು. ಆಕಿ ಏನು ಮಾಡಕತ್ತಾಳ? ನೀರು ಕಾಶಿ ಹಾಕಿದ್ನಲ್ಲ ಮಕ್ಕೊಂಡಾಳ ಒಂದೀಟ್. ನಾನು ಖುಷಿನ ಕರ್ಕೊಂಬಂದು ಕುಂತೆ. ಮಕ್ಕೊಂಡತ್ತನ ಹೋಗಿ ಹಾಕಿ ಬಂದ್ಬಿಡೋಗ. ಹಂಗೆ ಮಾಡ್ತಂತಡಿ. ಯವ್ವ ಇವ ಕೈ ಬಿಟ್ಟು ಹಾಕತ್ಲೆ ಎದ್ದು ಬಿಡ್ತಾನೆ ಬೇವ. ಪಾಪ ಅಕ್ಕಿಗೆ ನಿದ್ದೆ ಆಗೋದಲ್ಲ. ಮತ್ತೆ ಇರ್ಲಿ ಬಿಡು, ತೊಡಿ ಮ್ಯಾಗ ಮಕ್ಕೋಲ್ತಕ್ಕ. ಆಗ್ಲಿ ಬಿಡವ ಹೋಲತ್ತಾಗ. ಅಂದ್ರೆ ಮಕ್ಳು ತೊಡಿ ಮ್ಯಾಗ ಅತೀ ಕರ್ಕೋಬಾರ್ದು ಬೆಳ್ಳೆ. ಮನುಷ್ಯನ ಕಾವಿಗೆ ಮಕ್ಳು ಸೊರಗ್ತಾವು. ಅದಕ್ಕೆ ಹೇಳಿದೆ. ಇರ್ಲಿ ಬಿಡು, ಎತ್ಕೊಂಡು ಕುಂದ್ರು ಹೋಲಿ ಅಂತಂದು. ಮೀನಾಕ್ಷಿಗೂ ಹೆರಿಗೆ ಆತನಲ್ಲ? ಏನನ್ವ ಸುದ್ದಿ ಹೇಳಿಲ್ಲ ಏನಿಲ್ಲ ತಗ. ಅವೇನು ಫೋನ್ ಹಚ್ಚಿ ಹೇಳ್ತಾವ ಮಾಡ್ತಾವ ನಮ್ಗೆ. ನೋಡ್ಬೇವ ನೀ ಹೇಳಿದೆ ಇಲ್ಲ ಫೋನ್ ಹಚ್ಚಿ. ನಾನು ನಿನ್ನೆ ನನ್ನ ಮಗಳಿಗೆ ಹೆರಿಗೆ ಆಗ್ತಿದ್ದಂಗೆ ಫೋನ್ ಹಚ್ಚಿ ಹೇಳೇ ಬಿಟ್ಟೆ. ಚಲೋ ಮಾಡಿ ಬಿಡ, ಸಂಕಟ ಬಿದ್ದಿರ್ತತಿ ಈಗ. ಗಂಡ ಆತಲ್ಲ ಅಂತೇಳಿ. ಮ್ಯಾಗ ಏನು ಬೆಣ್ಣೆ ಅಂತವು ಮಾತಾಡಿದ್ಲನ? ಬೆಣ್ಣೆ ಕೂದ್ಲ ತೆಗಿ ಅಂತ ಮಾತು. ಬೆಣ್ಣೆ ಕೂದ್ಲ ತೆಗಿ ಅಂತ ಮಾತೆ ಮಾತಾಡಿದ್ದ. ಹೌದಾ? ಅದಂತ ನಾನು ಒಳಗೊಳಗೆಲ್ಲ ಸಂಕಟ, ಮ್ಯಾಗ ಬೆಣ್ಣೆ ಕೂದ್ಲ ತೆಗಿ ಅಂತ ಮಾತು. ಅವ್ರತ್ತಿ ನೋಡ ನೆಟ್ಟಗಾಗೇ ಬಿಟ್ಲು. ಅದೇ ಅಂತಾರೆ ಪಾಪಿ ಚಿರಾಯು ಅಂತೇಳಿ. ಕೆಟ್ಟರಿಗೆ ಕಾಲ, ಒಳ್ಳೆಯರಿಗಿಲ್ ಬಿಡ ಇವ ಕಾಲ. ನೋಡಿದ್ರೆ ಚೊಕ್ಕಾಗಿ ಆರಾಮಾಗಿ ಎದ್ದು ನಿಂತೇ ಬಿಡ್ತದ ಮುದೋಡಿ. ಅಯ್ಯೋ ನಾವು ಹೋತ್ ಬಿಡಿದು ಅಂತ ಮಾಡಿದ್ದೆ. ಅಲ್ಲ ಬಿದ್ದಲ್ಲೇ ದಡ್ಡನ ಬಿದ್ದನ ಹೋಗ್ಬಾರ್ದನ? ಹೋಗ್ಲಿಲ್ಲ ನೋಡೋದು. ಬಿಡ ಹೋಗ್ಲಿ ಪಾಪ. ಇದ್ರಿರ್ವಲ್ ತಕ್ಕ ನಮ್ಗೇನು ಅನ್ಯಾಯ ಮಾಡೋದೈತೆ ಯಾವುದಿಲ್ಲ. ಅದ್ರ ಪಾಡಿಗೆ ಅದೈತಿ. ಆಕಿದ್ರೆ ಒಳ್ಳೇದು. ಅಂದ್ರೆ ನಿನ್ನ ಮೊಮ್ಮಗಳನ್ನ ಒಂದು ಅರಾಗಿ ಇಟ್ಕೊಂಡಿರ್ತಾಳೆ. ಇಲ್ಲ ತಂದು ನಿನ್ನ ಮೊಮ್ಮಗಳನ್ನ ಹೇಳೋರು ಯಾರ ಕೇಳೋರು ಯಾರ? ಹೋಲ್ ಬಿಡವ. ಈಗ ಅದು ಹೆಂಗೆ ಬಾಣತನ ಮಾಡ್ಕೋತಾಳೆ ಮಾಡ್ಕೊಲಿ. ನಾನಂತರೂ ಒಂದು 5-6 ತಿಂಗಳು ಇಲ್ಲೇ ಇರ್ತೇನೆ. ನೀನು ನಾನು ಇಲ್ಲೇ ಇರ್ತೇನೆ. ಅದು ಏನು ಮಾಡ್ಕೋತಾಳೆ ಮಾಡ್ಕೊಲಿ. ಅದಾರಲ್ಲ ಮನ್ಯಾಗ ಊರಾಗ ಗೆಳತ್ಯಾರ ಕಡೆನೇ ಕೇಳ್ಕೊಂಡು ಮಾಡ್ಕೊಳಕ್ಕೆ. ಅದ್ರಾಗ ಹೋಗ್ಬೇಕಿ ಗೆಳತಿ ಮಗ ಮನಿ ಬೇರೆ ಮಾಡ್ಕೊಂಡು ಸಸಿ ಕರ್ಕೊಂಡು ಹೋಗಿ ಆತು. ಹೌದಾ? ಬ್ಯಾರೆ ಹೋಗಿ ಆಳೆ ಮಾತಾಗಿ ಹೋತು. ಇನ್ನೂ ಇವು ಗಡ ಇಂತಿಲ್ಲದವ ಏನೋ ಹೋಗೋದು ಬರೋದು ಮಾಡ್ತಾವಂತ. ಏನು ಸುಡ್ಗಡ ಯಾರಿಗೆ ಗೊತ್ತು? ಹೋಗ್ಯಾವ ಬಿಟ್ಟವ, ಯಾರು ಕೇಳಕ್ಕೆ ಹೋಗಾರವ? ಬಂದಿಷ್ಟು ದಿನ ಆತ ಒಂದೇ ಸಲ ಫೋನ್ ಮಾಡಿದ್ದೆ. ಯವ ಹೆಂಗದಿ ಏನು ಮಾಡತ್ತಿ ಅಂತೇಳಿ. ಮತ್ತಿಷ್ಟು ದಿನ ಆದ್ರ ಇವ್ ನಿಮ್ಮ ಅಣ್ಣನ ಫೋನ್ ಬಂದತ್ತ ನೋಡು. ಅದನ್ನವ ನಾನು ಹಾಳಾಗಿ ಹೋಗೋದ ಕಾಯ್ತಿರ್ತಾರ. ಏನು ತಲೆಯಾಗ ತುಂಬ್ಯಾಳ. ಹಂಗಾಗಿ ಫೋನ್ ಹಚ್ಚಿಲ್ಲ, ಒಂದು ಫೋನ್ ಹಚ್ಚಿಲ್ಲ ನೋಡವ. ಬೇ ಏನು ಮಾಡೋಕ್ಕಾಕತ್ ಬಿಡು, ಹೋಲಿ ಇಲ್ಲೇ ಆರಾಮಾಗಿರು ಸ್ವಲ್ಪ ದಿನ. ನೋಡ್ರಿ ಇವ್ರಿಬ್ರು ನೀನು ತೊಗೊಂಡೇನಲ್ಲ, ಇವ್ರು ಫೇಕ್ ಅಂತ ತಿಳ್ಕೊಬೇಡ್ರಿ. ರಿಯಲ್ ಅದಾರ. ಅವ್ರು ಹೇಳೋಕ್ಕಾಗಲ್ಲ ಯಾರಿಗೇನು ಎತ್ತ ಅಂತೇಳಿ. ನಿಜವಾಗ್ಲೂ ತಾಯಿನೂ ಇಷ್ಟೇ ನೆಗೆಟಿವ್, ಮಗಳು ಅಷ್ಟೇ ನೆಗೆಟಿವ್. ತಾಯಿ ನೆಗೆಟಿವ್ ತಿಳ್ಕೊಳ್ಳೋದ್ರಾಗ ನೆಗೆಟಿವ್ ಮಾತಾಡೋದ್ರಾಗ 1 ನಂಬರ್. ಮಗಳು ಹಂಗೆ ಅದಾಳ. ನಿಜಕ್ಕೂ ಒಂದಕ್ಕೊಂದು ತಾಳಮೇಳ ಒಂದೈತಿ. ಅವ್ರನ್ನ ನೋಡಿನೇ ನಾನು ಈ ಪಾತ್ರ ತೊಗೊಂಡಿರೋದು. ನನಗೆ ನಿಜಕ್ಕೂ ಆಶ್ಚರ್ಯ ಆಕೈತೆ ಒಂದ್ಸಲ. ಎಷ್ಟಪ್ಪ ಮನುಷ್ಯ ಇನ್ನೊಬ್ರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡೋದು ಇವರು ಅಂತ ಅನಿಸ್ತಿರ್ತೈತಿ. ಹಂಗದಾರ. ಸೊ ಅದಕ್ಕೆ ತೊಗೊಂಡೇನಿ. ಮಾತು ಕೇಳ್ರಿ ಇವ್ರದ್ದು ಹೆಂಗದಾವ ಅಂತೇಳಿ. ಬಟ್ ಈ ಪಾತ್ರಗಳು ರಿಯಲ್ ಆಗದಾವು. ಹುನವ ಯವ್ವ ನನಗೂ ಸಾಕಾಗೈತೆ ತಗ. ಏನಾರ ಮಾಡ್ಕೊಂಡು ನಾ ಯಾಕೆ ತಲೆ ಕೆಡಿಸ್ಕೊಲೆ ಎಲ್ಲ ಅದೊಂದಕ್ಕೂ ಹೌದಿಲ್ಲ. ನನ್ನ ಮನೆ ನನ್ನ ಬಾಳೆ ಅಂತ ಸಂಸಾರ ಮಾಡಿ ಎಲ್ಲ ಮಾಡಿ ಮಟ್ಟಿ ಮನಿ ಅನ್ನೋದು ಈಗ ಈ ಮಟ್ಟಕ್ಕೆ ಐತೆ ಅಂದ್ರೆ ನಾನೇ ಕಾರಣ. ಅದಕ್ಕೆಲ್ಲ ಮಾಡ್ದಕ್ಕೆ ನಾನು, ಎಲ್ಲ ಮಾಡಕ್ಕೆ ನಾನು. ಮಾತಾಡ್ತಾಳೆ ಈಕಿ. ಹೋಲ್ ಬಿಡವ, ಅವ್ರ ಬಾಳೆ ಅವ್ರ ಮುಕ್ಳಿಗೆ ಹತ್ಲಿ ಗೊತ್ತಾಕತಿ. ಕೈಯೇ ಬಿಟ್ಟನವ ನಾನು, ಕೈಯೇ ಬಿಟ್ಟನೆ. ಏನಾರ ಮಾಡ್ಕೊಲಿ.